ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ಸೊ ಇವತ್ತಿನ ವ್ಲಾಗ್ ಏನಂದರೆ ಮೆಟ್ ಗಾಲಾ ಲುಕ್ನ ಟ್ರೈ ಮಾಡೋಣ ಅಂತ. ಅದರಲ್ಲಿ 3 ಲುಕ್ ಪ್ಲ್ಯಾನ್ಸ್ ಇತ್ತಾಯ್ತಾ ನನಗೆ ಆದರೆ ಬಬಲ್ಸ್ದು ನಂಗೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ. ಸೊ ನಾನು ಬಬಲ್ಸ್ದೇ ಫಸ್ಟ್ ಮಾಡೋಣ ಅಂತ ಇದ್ದೀನಿ. ಇನ್ನು ಮಿಕ್ಕಿದ್ದು ಟೈಮ್ ಇದ್ದರೆ ಮಾಡೋಣ. ಅಷ್ಟರಲ್ಲಿ ಏನಾದರೂ ಮೆಟ್ ಗಾಲಾ ಮುಗ್ದೋಗಿದ್ರೆ ಮಾಡಲ್ಲ. ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಆಯಿತಾ ಕಂಪ್ಲೀಟ್ ಮಾಡೋಕ್ಕೆ. ಸೊ ಬಬಲ್ಸ್ ಲುಕ್ನ ಮಾಡೋಣ ಅಂತ ಈ ಒಂದು ಇದನ್ನ ತಂದಿದ್ದೀನಿ, ಗ್ಲಾಸ್ ಬೀಡ್ಸ್. ಸೊ ಒಂದು ನಿಮಿಷ. ಸೊ ಈ ಥರ ಇರೋದು ಸ್ವಲ್ಪ ಬಬಲ್ ಥರನೇ ಶೈನ್ ಎಲ್ಲ ಬರ್ತಾಯಿದೆ. ಸೊ ಐ ಥಾಟ್ ಯೂಸ್ ದಿಸ್. ಇದೇ ಥರ ಆ್ಯಕ್ಚುಲಿ ಬೇರೆ ಬೇರೆ ಸೈಜಸ್ ಇದೆ. ಇನ್ನೊಂದು ಚಿಕ್ಕದಿದೆ, ನಿಮಿಷ. ಇದು ಒಂಚೂರು ಸ್ಮಾಲ್ ಸೈಜ್ ಇದೆ. ಸೊ ಇದೊಂದು ಚೂರು ದೊಡ್ಡದಿದೆ. ಹಾಗೆ ಇನ್ನೊಂದು ಏನೋ ಆರ್ಡರ್ ಮಾಡಿದ್ದೀನಿ, ಬರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನನಗೆ ಒಂದು ಬಬಲ್ ಗನ್ ಬೇಕು. ದಟ್ ಈಸ್ ಅಂದರೆ ನಾವು ಕ್ಲಿಕ್ ಮಾಡಬಾರ್ದು, ಅಂದರೆ ನಾವು ಈ ಥರ ಒತ್ತಾ ಇರಬಾರ್ದು. ಆಟೋಮ್ಯಾಟಿಕ್ ಒಂದು ಬಟನ್ ಆನ್ ಮಾಡಿದ್ರೆ ಬರೋಂಥದ್ದೊಂದು ಬಬಲ್ ಮಷಿನ್ ಇದೆ. ಸೊ ಅದನ್ನ ಆರ್ಡರ್ ಮಾಡಿದೆ, ಬಟ್ ಅದು ವರ್ಕ್ ಆಗಲಿಲ್ಲ. ಮತ್ತೆ ವಾಪಸ್ ಕಳಿಸಿದ್ದೀನಿ. ಈಗ ನಾಳೆ ಬರುತ್ತೆ ಅದನ್ನ. ಮೇ ಬಿ ನಾನು ನಾಳೆನೇ ಈ ಲುಕ್ನ ಫುಲ್ ಕಂಪ್ಲೀಟಾಗಿ ಫಿನಿಷ್ ಮಾಡಿ ಐ ಕ್ಯಾನ್ ವೇರ್ ಇಟ್. ಸೊ ಹೆಂಗೋ ಇವತ್ತು ನಾನು ತುಂಬ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಸೊ ನೈಟೆಲ್ಲ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಇನ್ನೂ ನಾಳೆ ಮಾಡೋಣ ಅಂತ ಇದ್ದೀನಿ. ಓಕೆ, ನೋಡೋಣ ಇದು ಯಾವ ಥರ ಬರುತ್ತೆ ಅಂತ. ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ. ಓಕೆ, ಜಸ್ಟ್ ಪ್ರೇ ಫಾರ್ ಮೀ. ಐ ಥಿಂಕ್ ಈ ವ್ಲಾಗ್ ಅಪ್ಲೋಡ್ ಮಾಡಿದಾಗ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ, ಮಿಸ್ ಮಾಡಬೇಡಿ. ಗೈಸ್, ಏನಂದರೆ ನನಗೀಗ ನಿಜವಲ್ಲೂ ತುಂಬಾ ಕನ್ಫ್ಯೂಸ್ ಆಗ್ತಿದೆ ನೋಡೋದಂತ. ಐ ವಾಚ್ ದಿಸ್ ಬಲೂನ್ಸ್ ಆಲ್ಸೋ, ಆಯಿತಾ. ಅದೊಂಚೂರು ದೊಡ್ಡ ಬಾಲ್ಸ್ ಥರ ಏನಾದರೂ ಬೇಕು ಅಂದರೆ ಐ ಕ್ಯಾನ್ ಡೂ ಇಟ್ ಅಂತ. ಆ್ಯಂಡ್ ದಿಸ್ ಆಲ್ ಆರ್ ದಿ ಸ್ಮಾಲ್ ಬಾಲ್ಸ್. ಸೊ ಐ ಥಾಟ್ ಇಟ್ಸ್ ಫೈನ್. ಬಟ್ ಇದು ನಂಗೆ ಯಾಕೋ ಡೌಟ್ ಹೊಡಿತಿದೆ. ಬಟ್ ಲೆಟ್ ಮೀ ಟ್ರೈ ಅಲ್ವಾ ಯಾವುದಕ್ಕೂ. ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ನನಗೆ ಒಂದು ಟಾಪ್ ಇದೆ, ಈ ಒಂದು ಟಾಪ್. ಹಾಗೆ ಇದು ಸ್ಕರ್ಟ್ ಇದೆ. ಈ ಸ್ಕರ್ಟಿಗೆ ಫುಲ್ ಅಂಟಿಸ್ತೀನಿ, ಹಾಗೆ ಈ ಟಾಪ್ಗೂ ಅಂಟಿಸ್ತೀನಿ. ಫಸ್ಟ್ ಟಾಪಿಂದ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಈಗ ಸ್ಕರ್ಟಿಗೆ ರೆಡಿ ಮಾಡ್ತಾ ಇದ್ದಾಳೆ. ಅವಳು ಆಚೆ ಹೋಗಿದ್ಲು, ಇವಾಗ ಬಂದಿದ್ದಾಳೆ. ನನಗೇನು ಇಷ್ಟೇ ಮುಗ್ದಿರೋದು, ಇದೊಂದು ಲೈನ್ ಆಗಿದೆ ಅಷ್ಟೇ. ಇದು ನೋಡ್ತಾ ಇದ್ದ ಅಂಟುತ್ತಾ ಅಂತ, ಮತ್ತೆ ಸ್ಟಿಕ್ ಆಗ್ತಾಯಿದೆ. ಸ್ಟಿಕ್ಕಿಂಗ್ ಚೇಂಜ್. ಈಗ ರೌಂಡ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಈ ಥರ ಹಾಕಿದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಐ ಥಾಟ್ ರೌಂಡ್ ಮೇ ಬಿ ಟೈಮ್ ಕನ್ಸ್ಯೂಮಿಂಗ್ ಸ್ವಲ್ಪ ಕಮ್ಮಿ ಇದೆ ಅಂತ. ಬಟ್ ಲೆಟ್ಸ್ ಸಿ. ಗೈಸ್, ಹೆಂಗೆ ಗೊತ್ತಾ, ಸೊ ನಾನು ಇದನ್ನು ಮಾಡ್ತಿದ್ನಲ್ಲ ಬಬಲ್ಸ್ದು, ನನಗೆ ಅದು ಇನ್ನೊಂದು ಚೂರು ದೊಡ್ಡ ಸೈಜು ಬಬಲ್ಸ್ ಬೇಕು ಅಂತ ಅನ್ನಿಸ್ತು. ಬಟ್ ಅದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ 1 ಮಂತ್ ಮಂತ್ ಎಂಡಲ್ಲಿ ಬರೋದೈತೆ. ಅಷ್ಟೇ ಮೆಟ್ ಗಾಲಾ ಅನ್ನೋದು ಮರ್ತೇ ಹೋಗ್ಬಿಟ್ಟಿರ್ತಾರೆ. ಇವಾಗ ಕ್ಯಾನ್ಸ್ ಬೇರೆ ಬಂದ್ಬಿಟ್ಟಿದೆ. ಸೊ ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅದು ಒಂದು ಶಾಪ್ಗೆ ಹೋಗಿ ಹುಡ್ಕೊಂಬಂದೆ, ಬಟ್ ಅದರಲ್ಲಿ ಔಟ್ ಆಫ್ ಸ್ಟಾಕ್. ಸೊ ಔಟ್ ಆಫ್ ಸ್ಟಾಕ್ ಆಗಿರೋದ್ರಿಂದ ಬೇರೆ ಶಾಪ್ನ ಹುಡುಕಬೇಕು. ಬೇರೆ ಈಗ ಕಾಲ್ ಮಾಡಿ ಒಂಚೂರು ಎಂಕ್ವೈರಿ ಮಾಡ್ತೀನಿ. ಅದಾದಮೇಲೆ ಆ ಶಾಪ್ಗೆ ಹೋಗಿ ತೊಗೊಬರ್ತೀನಿ. ಸುಮ್ಮನೆ ಹೋಗಿ ಮತ್ತೆ ವಾಪಸ್ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಹೆಂಗೆ ಗೊತ್ತಾ, ಬೆಂಗಳೂರು ಫುಲ್ಲು ವೆದರ್ ಅಂತೂ ಮಸ್ತಿದೆ ಇವತ್ತು. ಫುಲ್ ಚಳಿ ಅಂದರೆ ಚಳಿ ಎಲ್ಲ ಸ್ವಲ್ಪ ಗಾಳಿ ಇದೆ, ಚೆನ್ನಾಗಿದೆ. ಮಳೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಜೋರು ಒಂದು ಮಳೆ ಬರಲಿ. ಜಯನಗರಲ್ಲಿ ಒಂದು ಶಾಪ್ ಇದೆ. ಸೊ ಅಲ್ಲಿ ಹುಡ್ಕೋಣ ಅಂತ ನೋಡೋಣ. ನಾನು ನಿಂಗೇನಂತ ಸಿಗುತ್ತಾ? ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಓಕೆ, ಲೆಟ್ಸ್ ಸಿ. ಇಲ್ಲಿಂದ 12 ಕಿಲೋಮೀಟರ್ಸ್ಗೆ 40 ನಿಮಿಷ ತೋರಿಸ್ತಾ ಇದೆ. ಸೊ ಗೈಸ್, ಈಗ ಶಾಪ್ ಹತ್ರ ಇದ್ದೀವಿ. ಆ್ಯಂಡ್ ಗೊತ್ತಿಲ್ಲ, ನನಗೆ ಇಲ್ಲ 2 ಪೀಸ್ ಮಾತ್ರ ಇದೆ. 20 ಪೀಸಸ್ ಬೇಕು. ತರಿಸಿ ನಿಂತಿದ್ದಾರೆ. ಐ ಆಮ್ ವೇಟಿಂಗ್. ಇದೆ ಫುಲ್ ಬೇಕಿಂಗ್ ಶಾಪ್. ಇಲ್ಲೆಲ್ಲ ಕೇಕ್, ಬೇಕಿಂಗ್ ಏನೇನು ಬೇಕು ಅದೆಲ್ಲ ಇದೆ. ವೇಟಿಂಗ್. ಸೊ ನೋಡಿ, ಇಲ್ಲಿದೆ.
ನೋಡಿ ನಮಗೆ ಸಿಕ್ತು. ಇದು ಒಂದೇ ಎರಡು, ಅದರಲ್ಲಿ ಬೇರೆ 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 ಸೈಜಸ್ ಇದೆ. ಆ್ಯಂಡ್ ಇದ್ರದ್ದು 2 ಪೀಸ್ ಅವ್ರ ಹತ್ರ ಬಾಕಿ ಇರೋದು. ಥ್ಯಾಂಕ್ ಯು ಅಷ್ಟು. ಅದರದ್ದೇ 20 ಪೀಸಸ್ ಬೇಕು ನನಗೆ. 20 ಪೀಸಸ್ ಮೇ ಬಿ ಆಗಬಹುದು. ಇಲ್ಲಾಂದ್ರೆ ನನ್ನ ಹತ್ರ ಬೀಡ್ಸ್ ಇದೆ. ಸೊ ಐ ಥಿಂಕ್ ಆ ಬೀಡ್ಸನ್ನೆಲ್ಲ ಡಿಸೈನ್ ಮಾಡಿ ಇದನ್ನು ಚೂರು ಒಂದೊಂದು ಕಡೆ ಹಾಕಿದ್ರೆ ಸಾಕು ಅಂತ ಅಂದ್ಕೊಳ್ತೀನಿ. ನೋಡುವ. ಗೈಸ್ ಈಗ ನಮಗೆ ಇದು ಸಿಕ್ಕಿದೆ. ಇಟ್ ಇಸ್ 2800 ಪೇ ಮಾಡಿದೆ. ಒಂದು 20 ಪೀಸಸ್ ಇದೆ. 20 ಪೀಸಸ್ ಅಂದರೆ ಒಂದು ಪ್ಯಾಕೆಟಲ್ಲಿ 11 ಬಾಲ್ಸ್ ಏನೋ ಬರುತ್ತೆ. ಸೊ ಇಟ್ಸ್ 20 ಪೀಸಸ್ 2800. ಮನೇಲಿ ಎಷ್ಟೋ ನಾವು ಬೀಡ್ಸ್ನೆಲ್ಲ ಆರ್ಡ್ರ್ ಮಾಡಿದೆ. ಆಲ್ಮೋಸ್ಟ್ 10,000 ಆಯ್ತು ಒಂದು ಔಟ್ಫಿಟ್ನ ನಾನು ಕ್ರಿಯೇಟ್ ಮಾಡೋದಕ್ಕೆ. ಬಟ್ ಯಾ ವರ್ತ್ ಇಟ್. ಸೊ ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕೇ ಅದನ್ನ ಸ್ಟಿಚ್ ಹಾಕೋಣ ಅಂತಿದ್ದೀವಿ. ಬಿಕಾಸ್ ದಿಸ್ ಈಸ್ ನೈಸ್. ಓಕೆ ಎನಿವೇಸ್ ಯಾಕಂದರೆ ಟಾಪ್ಸ್ಗೂ ಎಲ್ಲನೂ ದೊಡ್ಡ ದೊಡ್ಡದು ಬಬಲ್ಸ್ ಅವ್ರು ಹಾಕಿರಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನೇ ಹಾಕಿ ಈಗ ಒಂದೊಂದು ಇಲ್ಲೆಲ್ಲಾದರೂ ಒಂದೊಂದು ಹಾಕ್ತೀವಲ್ಲ ನೈನಾ, ಆ ಥರ ಹಾಕೋಣ ಅಂತ. ಲೆಟ್ಸ್ ಗೋ. ಬಬಲ್ಸ್ ವರ್ಕ್ ಆಗ್ತಿದೆ ಈಗ. ಬಾಂಡ ವೇಸ್ಟ್ ಆಯ್ಬಪ್ಪ. ಲಿಕ್ವಿಡ್ ಉಂಡಲ್ಲ. ಸೊ ಗೈಸ್ ಈಗ ಇಷ್ಟ ಆಗಿದೆ. ಲುಕ್ಸ್ ಕ್ಯೂಟ್ ಬಟ್ ಇನ್ನೂ ಬಾಕಿ ಇದೆ ಇನ್ನು. ಓಕೆ ಗೈಸ್ ನನ್ನ ತಂಗಿ ಇಷ್ಟನ್ನ ಮಾಡಿದ್ದಾಳೆ. ನೈನಾ ವೆರಿ ಗುಡ್. ವೆರಿ ಗುಡ್. ನೈನಂಗೆ ಬ್ರೇಸಸ್ ಹಾಕ್ಸ್ತಾ ಇದ್ದೀವಿ ಅಲ್ಲ ನೈನಾ? ಎಲ್ಲರೂ ಹೇಳ್ತಿದ್ರಲ್ಲ ನೈನಾ ಬ್ರೇಸಸ್ ಹಾಕ್ಸ. ನೈನಾ ಅದಕ್ಕೆ ಈಗ ಫುಲ್ ಬೇಕು ಅಂತ ಈ ಅಂತ ಬರ್ತಿದ್ದಾಳೆ. ಏನು ಮಾಡಿ ನೈನಾ ಈ ಅನ್ನು ಬ್ರೇಸಸ್ ಹಾಕಿದ್ರೆ ಮತ್ತೆ ಈ ಅನ್ನು ನೈನಾ. ಅವಾಗೇನೆಲ್ಲ ಎಲ್ಲರೂ ಹುರ್ಕೋತಾರೆ. ಹ್ಞೂ ಅನ್ನು ಹುರ್ಕೊಳ್ಳಿ ಅಂತನು. ಶಾಲೆಗೆ ಮಸಾಜ್ ಸೆಷನ್ ನಡೀತಾ ಇದೆ ಇಲ್ಲಿ. ಅಲ್ಲಿ ಕಮ್ಮಿಸ್ತಾಳೆ ಮಸಾಜ್. ನಮ್ಮ ಬಬಲ್ ಟಾಪ್ ರೆಡಿ ಆಗಿದೆ. ಓ ತುಂಬ ಹೆವಿ ಇದೆ. ಸಿ ಓ ಚೆನ್ನಾಗಿಲ್ಲ ಈಗ ಬೇಕಾದ್ರೆ ಸುಮ್ಮನೆ ಚೆನ್ನಾಗಿ. ವಾ ನೈನು ಇಲ್ಲಿಗೆ ಹಾಕ್ಬೇಕು. ನೈನು ಹೀಗೆ ಕಾಣಿಸ್ತಿದೆ ನೋಡು. ಅಲ್ಲ ಅನ್ನಕ್ಕೆ ಅಲ್ಲಕ್ಕೂ ಇರೋದು ಇದೆಲ್ಲ ಬಬಲ್ಸ್ ಹಾಕ್ಬೇಕಲ್ಲ. ಬಟ್ ಇಟ್ಸ್ ನೈಸ್. ಚೆನ್ನಾಗಿ ಕಾಣಿಸ್ತಿದೆ. ಸೊ ವಾ ಗೈಸ್ ಇದು ಹಿಂಗೆ ಬರುತ್ತೆ ಅಲ್ಲ. ಸೊ ನನಗೆ ಏನು ಗೊತ್ತಾ ಡೀಟೇಲಿಂಗ್ ಇಷ್ಟ ಆಗಿದ್ದು ನಾವು ಮಾಡಿದ್ರಲ್ಲಿ. ಯಾವುದೋ ಒಂದು ವೀಡಿಯೋ ನೋಡಿದ್ರೆ ಅದ್ರಲ್ಲಿ ಫುಲ್ ಬಬಲ್ಸ್ ಅನಿಸಿದ್ರು. ಬಟ್ ನಾನೇನು ಮಾಡಿದೆ ಅದೇ ಥರ ಎಕ್ಸಾಕ್ಟ್ ಅದೇ ಮೆಟ್ಗಾಲದಾರೆ ಅವ್ರು ಏನು ಮಾಡಿದಾರೋ ಅದೇ ಸೇಮ್ ಲುಕ್ನ ಮಾಡ್ಬೇಕಂತಿರೋದಲ್ವ. ಅದರಲ್ಲಿ ಇದೇ ಥರ ಚಿಕ್ಕ ಚಿಕ್ಕ ಬಬಲ್ಸನ್ನು ಹಾಕಿದೆ. ಬಟ್ ನನ್ನ ಹತ್ರ ಬೀಡ್ಸ್ ಇತ್ತು, ಗ್ಲಾಸ್ ಬೀಡ್ಸ್. ಸೊ ಗ್ಲಾಸ್ ಬೀಡ್ಸನ್ನು ಹಾಕಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಮೆಟ್ಗಾಲ ಲುಕ್ಕಲ್ಲಿ ಆ ಬಬಲ್ಸ್ ಏನು ಹಾಕಿದ್ರು ಅದೆಲ್ಲ ಗ್ಲಾಸ್ದು. ಸೊ ನಾನು ಅದರದ್ದೇ ಗ್ಲಾಸ್ ಹಾಕಿರೋದಕ್ಕೆ ವೆಯ್ಟ್ ಅನ್ನಿಸ್ತಿದೆ. ಅವಳದೂ ಅಷ್ಟು ವೆಯ್ಟ್ ಇರುತ್ತೆ. ಅಫ್ಕೋರ್ಸ್ ಶಿ ಇಸ್ ಆನ್ ಅಥ್ಲೆಟ್. ಅದಕ್ಕೋಸ್ಕರ ಶಿ ಟೋಲ್ಡ್ ಏನು ಐ ಕ್ಯಾನ್ ಲಿಫ್ಟ್ ದ್ಯಾಟ್ ಮಚ್ ವೆಯ್ಟ್ ಅಂದ್ಕೊಂಡೆಲ್ಲ ಹೇಳ್ತಾ ಇತ್ತು. ಸೊ ಐ ಥಿಂಕ್ ಯಾ ನಾನು ಲಿಫ್ಟ್ ಮಾಡ್ತೀನಿ. ಓಕೆ ಗೈಸ್ ಈಗ ಇದು ನಮ್ಮ ಒಂದು ಟಾಪ್ ಮುಗಿತು. ಈಗ ನಮ್ಮ ಸ್ಕರ್ಟ್ನ ರೆಡಿ ಮಾಡೋಣ ಬನ್ನಿ. ಸೊ ಗೈಸ್ ಈಗ ನಾವು ಸ್ಕರ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಿಂಸೆ ಕೊಡ್ತಾ ಇದ್ದಾರೆ ಅವರು. ನಮ್ಗಿಲ್ಲಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಬೇಕು ಅಂತಾರೆ. ಹೋಗು ಚಾರ್ಲಿ. ಚುಪ್ಪಣ್ಣ ಸೊ ಗೈಸ್ ಈಗ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅಲ್ಲೆಲ್ಲ ಬಬಲ್ಸ್ ಅಂಟಿಸೋಣ ಅಂತ, ದೊಡ್ಡ ದೊಡ್ಡ ಬಬಲ್ಸ್. ಅದಾದಮೇಲೆ ಈ ಒಂದು ಕ್ರಿಸ್ಟಲ್ಸ್ ಏನಿದೆ ಅದು ಹಾಕೋಣ ಅಂತ. ಯಾ ಸೊ ಗೈಸ್ ಈಗ ಇಷ್ಟಾಗಿದೆ ಬಬಲ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಹಿಂಗೆ ಬರುತ್ತೆ ಆಯಿತಾ ಫುಲ್ಲು. ಇದೆಲ್ಲ ಇನ್ನೂ ಗ್ಯಾಪ್ಸ್ ಹಂಗೆ ಇದೆ, ಫಿಲ್ ಮಾಡಬೇಕು. ಗೈಸ್ ಇಷ್ಟು ಮುಗ್ದಿದೆ. ಈಗ ನಮ್ದು ಇನ್ನೂ ಆ ಕಡೆ ಒಂಚೂರು ಬಾಕಿ ಇದೆ ಆಯಿತಾ. ಹಾಗೆ ನಂಗೆ ಅಷ್ಟೇ ಮಾಡೋಕ್ಕಾಗ್ತಿಲ್ಲ. ಬೆನ್ನೆಲ್ಲ ನೋವ್ತಾ ಇದೆ. ಆ್ಯಂಡ್ ನೀವು ಮಲ್ಕೊಬೇಕು. ಸೊ ಐ ಥಿಂಕ್ ಇಟ್ಸ್ ಟೈಮ್ ಟು ಸ್ಲೀಪ್. 12 ಗಂಟೆ ಆಗಿದೆ. ಅದಕ್ಕೋಸ್ಕರ
ಓಕೆ ನಾ ಸಿಗ್ತೀನಿ ಗೈಸ್. ಇನ್ನೂ ಇದನ್ನ ನಾಳೆ ಕಂಟಿನ್ಯೂ ಮಾಡೋಣ. ಟೇಕ್ ಕೇರ್, ಬಾಯ್. ಅಲ್ಲ ಅಂದರೆ ಕಂಟಿನ್ಯೂ ಆಗುತ್ತೆ ವ್ಲಾಗು. ಓಕೆ, ಸೊ ಗೈಸ್, ಡೇ 3 ಆಫ್ ಕ್ರಿಯೇಟಿಂಗ್ ದಿಸ್ ಡ್ರೆಸ್ ಈಗ ಮತ್ತೆ ಶುರು ಮಾಡಿದ್ದೀವಿ. ಆ್ಯಂಡ್ ನೋಡೋಣ ಎಷ್ಟೊತ್ತು ತೊಗೊಳುತ್ತೆ ಅಂತ. ಸೊ ಗೈಸ್, ಈಗ ಒಂದಿಷ್ಟು ರೆಡಿ ಆಗಿದೆ ಆಯಿತಾ. ನೈನ ಟ್ರೈ ಮಾಡ್ತಾಳಂತೆ. ಮಾಡು ನೈನ, ಇರು ಇರು ಇರು. ಎಷ್ಟು ಬೇಕಿದೆ ಇದು ಅಕ್ಕ? ವಿಷಯ ಏನಂದರೆ ಇದು ರೆಡಿ ಆಯಿತು ಆಯಿತಾ, ಬಟ್ ಅದಕ್ಕೆ ಸಾಲ್ತಾ ಇಲ್ಲ. ನಾನು ನೋ ಐ ಆಮ್ ನಾಟ್ ಲೈಕಿಂಗ್ ಇಟ್ ಈಗ. ಅಂದರೆ ಅದೊಂದು ಕಂಪ್ಲೀಟ್ ಆ ಒಂದು ಲುಕ್ ನನಗೆ ಸಿಗ್ತಾ ಇಲ್ಲ. ಸೊ ಲೈಕ್ ಏನಾದರೂ ಚೇಂಜ್ ಮಾಡಬೇಕು ಅಂತ ಲೆಟ್ಸ್ ಸಿ ಏನು ಮಾಡ್ಬೋದು ಅಂತ. ಬಟ್ ನನಗೆ ಇಷ್ಟ ಆಗ್ತಿಲ್ಲ, ನನಗೆ ಇಷ್ಟ ಆಗ್ತಿಲ್ಲ. ಸೊ ಗೈಸ್, ನಮ್ಮೊಂದು ಔಟ್ಫಿಟ್ ರೆಡಿ ಆಗಿದೆ. ಅದು ಫೈನಲ್ ಲುಕ್ನ ತೋರಿಸೋಣ ಅಂತ. ಬಟ್ ಈಗ ಫಸ್ಟ್ ಮೇಕಪ್ ಮಾಡ್ಕೊಳ್ಳೋಣ. ಮೇಕಪ್ ಮಾಡ್ಕೊಂಡು ವಾಪಸ್ ಬರ್ತೀನಿ. ಮೇಕಪ್ ಹಾಗೆ ಹೇರ್ ಸ್ಟೈಲ್ ಮಾಡ್ಕೊಂಡು ವಾಪಸ್ ಬರ್ತೀನಿ. ಗೈಸ್, ಈಗ ಶೂಟ್ ಸ್ಟಾರ್ಟ್ ಆಗಿದೆ. ಅಲ್ಲಿದೆ ನನ್ನ ಕ್ಯಾಮರಾ, ಇದು ನನ್ನ ಸೆಟಪ್. ಹಾಗೆ ಇಲ್ಲೂ ಒಂದು ಏನೋ ಸೆಟ್ ಮಾಡಿದ್ದೀನಿ. ಇದೇನು ಮೆಸ್ ಆಗಿಲ್ಲ, ಜಸ್ಟ್ ಹಂಗೆ ಜೋಡಿ ಸಿಕ್ಕಿದ್ದೀರಿ. ಸೊ ತುಂಬಾ ಸ್ಪೇಸ್ ತೊಗೊಬಿಟ್ಟಿದೆ ಅಷ್ಟೇ. ಆ್ಯಂಡ್ ಇಷ್ಟಿದೆ. ಆ್ಯಂಡ್ ನನ್ನ ಔಟ್ಫಿಟ್ ಎಲ್ಲ ನೋಡಬೇಕು ಅಂದರೆ ನೀವು ಫೈನಲ್ ವೀಡಿಯೋನ ಇನ್ಸ್ಟಾದಲ್ಲಿ ಹೋಗ್ಬೇಕು ನೋಡಬೇಕು. ಇವಾಗ ತೋರಿಸ್ಬಿಟ್ರೆ ಸರ್ಪ್ರೈಸ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೋಗಿ ಇನ್ಸ್ಟಾದಲ್ಲಿ ನೋಡಿ ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಸೊ ಗೈಸ್, ನನ್ನ ಮೇಕಪ್ ಈ ಥರ ಇದೆ. ಹಾಗೆ ನನ್ನ ಇದೆಯಲ್ಲ, ಶೂಟ್ ಮುಗೀತು. ಈಗ ಇನ್ನೇನಿಲ್ಲ, ಬಿಚ್ಚಬೇಕಷ್ಟೇ. ತುಂಬ ವೆಯ್ಟ್ ಇದೆ ಆಯಿತಾ, ಇದು ಇಟ್ಸ್ ಹೆವಿ. ಓಕೆ ಗೈಸ್, ಈಗೆಲ್ಲ ಇದನ್ನ ತೆಗ್ದಾಕಿ ಬಿಫೋರ್ ವೀಡಿಯೋ ಶೂಟ್ ಮಾಡಬೇಕು. 3 ದಿನದಿಂದ ಕಷ್ಟಪಟ್ಟಿದೆ. ಆ್ಯಂಡ್ ವೀಡಿಯೋ ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ. ತುಂಬ ಸಕ್ಕತ್ತಾಗಿ ಬಂದಿದೆ. ಆ್ಯಂಡ್ ವಿಷಯ ಏನಂದರೆ ಸ್ವಲ್ಪ ಮೆಸ್ಜಪ್ ಆಯಿತು. ಬಟ್ ಆಫ್ಕೋರ್ಸ್ ಇಟ್ಸ್ ಓಕೆ ಟು ಮೇಕ್ ಮೆಸ್. ಆ್ಯಂಡ್ ಒಟ್ಟಿನಲ್ಲಿ ವಿಡಿಯೋ ಚೆನ್ನಾಗಿ ಬಂದಿದೆ. ಆ್ಯಂಡ್ ಔಟ್ಫಿಟ್ ಕೂಡ ಸಖತ್ತಾಗಿ ಬಂದಿದೆ. ತುಂಬ ಡ್ರೀಮಿ ಆಗಿತ್ತು. ಆ್ಯಂಡ್ ನಂಗೆ ಸಖತ್ ಇಷ್ಟ ಆಯಿತು. ನಿಮಗೆ ಆ ವಿಡಿಯೋ ನೋಡಬೇಕಂದ್ರೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲೂ ಹಾಕಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನೆಕ್ಸ್ಟ್ ಬೇರೆ ಏನು ಮಾಡ್ಬೋದು ಅನ್ನೋದನ್ನ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ನಾನು ನಿಮ್ಗೆ ಹೇಳಿದ್ದೆ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ತೀನಿ ಅಂತ. ಸೊ ಯಾರ್ಯಾರುಗಳ ಏನಾದರೂ ಕ್ವೆಶನ್ಸ್ ಇದ್ದರೆ ಇದರಲ್ಲಿ ಕಮೆಂಟ್ಸಲ್ಲಿ ಡ್ರಾಪ್ ಮಾಡಿ. ಸೊ ನಾನು ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಅದರದ್ದೇ ಇರುತ್ತೆ. ಸೊ ಬೇಗ ಹೋಗಿ ಕಮೆಂಟ್ ಮಾಡಿ ಏನೇನಿದೆ ನಿಮ್ಮ ಕ್ವೆಶನ್ಸ್ ಅನ್ನೋದನ್ನ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.